ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭರೆ. ಸತ್ಯಾವಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭರೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾವು ಶ್ರೀಮನ್ ಮಹಾಭಾರತದ ಆತ್ಮನಿರ್ಣಯ 19ನೇ ಅಧ್ಯಾಯವನ್ನು ಶ್ರವಣ ಮಾಡ್ತಾ ಇದ್ದೇವೆ. ದ್ರೌಪದಿ ಸ್ವಯಂವರವಾಗಿದೆ. ಅತೀ ವೈಭವದಿಂದ ದೃಪದ ರಾಜ ತನ್ನ ಊರಿಗೆ ಕರೆಸಿ 5 ಪಾಂಡವರಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಆ ವಿವಾಹಕ್ಕೆ ಬೇಕಾದ ಪೂರ್ಣವಾದ ಸಿದ್ಧತೆಗಳನ್ನು, ತಿಳುವಳಿಕೆಯನ್ನು ವೇದವ್ಯಾಸ ದೇವರು ಸ್ವಯಂ ಹೇಳಿ ದಿವ್ಯ ದೃಷ್ಟಿಯನ್ನು ಕೊಟ್ಟು ತೋರಿಸಿ ಅವರ ಲಕ್ಷಣಗಳನ್ನು ತಿಳಿಸಿ ಅನಂತರದಲ್ಲಿ ಅವನಿಗೆ ವಿಶ್ವಾಸ ಮೂಡುವಂತೆ ಪೂರ್ಣವಾದ ಅನುಗ್ರಹವನ್ನು ಮಾಡಿ ದ್ರೌಪದಿ ಸ್ವಯಂವರದ ವಿವಾಹದ ಸಮಯವನ್ನು ತಿಳಿಸಿಕೊಡ್ತಾರೆ. ಇದರ ಮುಂದಿನ ಘಟ್ಟ ಬಹಳ ಮಹತ್ವದ್ದು. ದ್ರೌಪದಿ ದೇವಿ ಪಂಚಪಾಂಡವರ ಜೊತೆಗೆ ಹೇಗೆ ಸಂಸಾರ ಮಾಡಿದಳು. ಒಂದು ದೇಹ, 5 ದೇವಿಯರು, ಈ ಕಡೆಗೆ 5 ದೇವತೆಗಳು ಜೊತೆಗಿದ್ದು ಸಂಸಾರ ಮಾಡೋದು ಬಹಳ ಕಷ್ಟ. ಇದನ್ನೆಲ್ಲ ಶ್ರೀಮದಾಚಾರ್ಯರು ಅತೀ ಬೆಣ್ಣೆಯಲ್ಲಿದ್ದ ಕೂದಲವನ್ನು ತೆಗೆಯುವಂತೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಶ್ರೀಮದಾಚಾರ್ಯರು ಅತ್ಯಂತ ನಿರ್ಣಯವನ್ನು ಮಾಡುತ್ತಾರೆ. ಬಹಳ ಮಹತ್ವದ್ದು ಇವೆಲ್ಲ. ವಿವಾಹ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಏನೇನು ಕೊಡಬೇಕಾದದ್ದನ್ನೆಲ್ಲ ಕೊಟ್ಟಿದ್ದಾನೆ, ಇಸ್ಕೊಂಡಿದ್ದಾನೆ. ಆಗ ಮತ್ತೆ ಯುದ್ಧಕ್ಕಾಗಿ ನಮಗೆ ಮೋಸ ಆಗಿದೆ ಅಂತ ಯುದ್ಧಕ್ಕಾಗಿ ತಾವೆಲ್ಲರೂ ಹೋಗಿದ್ದಾರೆ. ಆಗ ಮತ್ತೆ ದೃಪದ ರಾಜನನ್ನು ಪೀಡೆ ಕೊಟ್ಟಿದ್ದಾರೆ, ಅವರ ಮಕ್ಕಳನ್ನು ಕೊಂದು ಹಾಕಿದ್ದಾರೆ. ಆವಾಗ ಭೀಮಸೇನ ದೇವರು ಎದುರಿಗೆ ಬಂದು ದೊಡ್ಡದಾದ ಗಿಡವನ್ನು ತೆಗೆದುಕೊಂಡು ಅವರನ್ನ ಪಲಾಯನ ಮಾಡಿಸಿದ್ದಾರೆ, ಓಡಿಸಿದ್ದಾರೆ. ಭಾರಿ ಪರಾಕ್ರಮಗಳನ್ನು ಭೀಮಸೇನ ದೇವರು ತೋರಿಸಿದ್ದನ್ನು ನೋಡಿ ಆಯಾಂತ ಮೀಕ್ಷ ತರುಹಸ್ತಮಿಮಂ ಸಮೀರ ಸೂನುಂ ಸುಯೋಧನ ಮುಖ ನಿಖಿಲಾ ಸಕರ್ಣಾಃ ಭೂರಿಶ್ರವಾ ಶಕುನಿ ಭೂರಿಜ ಜಯದ್ರತಾಶ್ಚ ಸರ್ವೇಪಿ ದುದುರ್ಬುಹು ಅಥೋ ವಿವೋಕ್ಷು ಪುರಂ ಸ್ವಂ. ಎಲ್ಲರೂ ಸುಯೋಧನ ಮೊದಲಾದ ಕರ್ಣ, ಭೂರಿ, ಶಕುನಿ, ಜಯದ್ರಥ ಇವರೆಲ್ಲ ಓಡಿ ಹೋಗಿದ್ದಾರೆ ಆ ಭೀಮಸೇನ ದೇವರ ಪರಾಕ್ರಮವನ್ನು ಕಂಡು. ಆಗ ಜ್ಞಾತ್ವಾ ಸಮಸ್ತಮಪಿ ತದ್ವಿದುರೋ ಗ್ರಜಂ ಸ್ವಂ. ಎಲ್ಲವನ್ನು ತಿಳಿದಿದ್ದಾನೆ ವಿದುರ. ಏನೇನು ಘಟನೆ ಆಯಿತು, ಏನೇನು ಮಾಡಿದರು, ಎಷ್ಟು ಕುಹಕಿಗಳಿದ್ದಾರೆ, ಎಷ್ಟು ದುಷ್ಟರಿದ್ದಾರೆ, ಪಾಂಡವರಿಗೇನೆಲ್ಲ ಕಷ್ಟವನ್ನು ಕೊಡಬೇಕಂತ ವಿಚಾರ ಮಾಡಿದರು. ಆದರೆ ಪಾಂಡವರು ಎಲ್ಲ ಪರಮಾತ್ಮನ ದಯದಿಂದ ಆರಾಮಾಗಿ ದಾಟಿದ್ದಾರೆ ಅಂತನೋ ವಿಷಯವನ್ನು ಅತಿ ಆರಾಮಾಗಿ ದಾಟಿ ಬಂದಿದ್ದಾರೆ ಅಂತನ್ನೋದನ್ನು ನಾವು ಕೇಳಿದ್ದೇವೆ. ಅದನ್ನು ಕೇಳಿ ತಿಳಿದರು. ಪಾರ್ಥ ಜ್ಞಾತ್ವಾ ಸಮಸ್ತ ಇದನ್ನೆಲ್ಲ ವಿದುರ ತಿಳಿದಿದ್ದಾನೆ. ತಿಳಿದು ಇತ್ಯಾಹಸೋ ವಿಭುದಿತ ಸ್ವಸುತೇನ ಕೃಷ್ಣ ಪ್ರಾಪ್ತೇತಿ ಭೂಷಣ ವರಾನ್ಯದಿತಶ್ಚ ವಾಸಃ. ಆಗ ದ್ರೌಪದಿ ದೇವಿ ನಿನ್ನ ಮಕ್ಕಳಿಗೆ ಸಿಕ್ಕಿದ್ದಾಳೆ,
ಅಂತ ಧೃತರಾಷ್ಟ್ರನ ಮುಂದೆ ಬಂದು ವಿದುರ ಹೇಳ್ತಾನೆ. ಬಹಳ ಖುಷಿ ಆಯಿತು ಧೃತರಾಷ್ಟ್ರನಿಗೆ. ಓ, ನನ್ನ ದುರ್ಯೋಧನನಿಗೆ ದ್ರೌಪದಿ ಸಿಕ್ಕಳ. ದ್ರೌಪದಿ ಏನು, ಎಷ್ಟು ಸುಂದರಿ ಇದ್ದಾಳೆ, ಏನು ಗುಣಗಳು, ಎಷ್ಟು ರೂಪ ಎಲ್ಲ ತಿಳಿದುಕೊಂಡಿದ್ದಾನೆ ಧೃತರಾಷ್ಟ್ರ. ಹಾಗಾಗಿ ನನ್ನ ಮಗನಿಗೆ ದ್ರೌಪದಿ ಸಿಕ್ಕಳು ಅಂತ ಬಹಳ ಸಂತೋಷಪಟ್ಟಿದ್ದ. ಹಾಗಾಗಿ ಸಂತೋಷಪಟ್ಟು ಆಭರಣಗಳನ್ನು, ವಸ್ತ್ರಗಳನ್ನು, ಅದ್ಭುತವಾದ ವಸ್ತ್ರಾಭರಣಗಳನ್ನು ತರಿಸಿ ಆ ವಿದುರನಿಗೆ ಕೊಟ್ಟಿದ್ದಾನೆ. ಕೊಟ್ಟು ಇಸ್ಕೊಂಡಾದ ಮೇಲೆ ವಿದುರ ಪಾಂಡವರಿಗೆ ಸಿಕ್ಕಿದ್ದಾಳೆ ಅಂತ ಹೇಳಿದರೆ ಮೈತುಂಬೆಲ್ಲ ಅವನಿಗೆ ತಾಪ ಆಯಿತು. ಓ, ನನ್ನ ಮಗಳಿಗೆ ಸಿಗಲಿಲ್ವಾ, ಪಾಂಡವರಿಗೆ ಸಿಕ್ಕಳ. ಆಯಿತು, ಒಳಗಿದ್ದ ಆಕೂತ, ಒಳಗಿದ್ದ ವ್ಯಥೆ, ಒಳಗಿದ್ದ ದುಃಖವನ್ನು ಹೊರಗೆ ಚೆಲ್ಲದೇನೆ ಒಳಗೇನೆ ತಾನು ದಬ್ಬಿ ಇಟ್ಟುಕೊಂಡು ಹೊರಗೆ ಮಾತ್ರ ಸಂತೋಷ ಪಡುವಂತೆ ಇದ್ದಾನೆ. ಪಾರ್ಥ ಇತಿ ಸ್ಮ ವಿದುರೋ ಅಭವದಾಶ್ವಸೋಪಿ ಸ್ವಾಕಾರ ಗೂಹನ ಪರೋ ಯದಿ ತರ್ಹ್ಯತೀವ. ಬಹಳ ಕಷ್ಟದಿಂದ ಅದನ್ನು ಒತ್ತಿ ತಡೆದು ಹಿಡಿದುಕೊಂಡು, ಆಯ್ತು ಹಾಗಾದರೆ ಇನ್ನೂ ಸಂತೋಷ ಆಯ್ತಲ್ಲ, ನಮ್ಮ ಮಕ್ಕಳಿಗೆ ಸಿಕ್ಕಂತೆ ಆಯ್ತಲ್ಲ. ಹಾಗಾದರೆ ನಮ್ಮ ಮಕ್ಕಳೆಲ್ಲ ಬದುಕಿದ್ದಾರ, ಪಾಂಡವರೆಲ್ಲ ಬದುಕಿದ್ದಾರ, ಕುಂತಿ ಬದುಕಿದ್ದಾರಂತ ಆಯ್ತಲ್ಲ, ಕುಂತಿ ಬದುಕಿದ್ದಾಳೆ ಅಂತ ಆಯಿತು. ಪಾಂಡವರಿಗೆ ಈ ದ್ರೌಪದಿ ಸಿಕ್ಕಿದ್ದಾಳೆ ಅಂದರೆ ಪಾಂಡವರೆಲ್ಲ ಅಲ್ಲಿ ಸ್ವಯಂವರಕ್ಕೆ ಹೋಗಿದ್ದಾರೆ, ಸ್ವಯಂವರದಲ್ಲಿ ಜಯಶಾಲಿಗಳಾಗಿದ್ದಾರೆ ಅಂದಮೇಲೆ ಪಾಂಡವರು ಬದುಕಿರಬೇಕು ಅಂತ ಖುಷಿ ಆಯ್ತಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಈ ಶಬ್ದಗಳನ್ನು, ಮುಖವನ್ನು ಮುದಿದುಕೊಳ್ಳದೇನೆ, ಮುಖವನ್ನು ಕೆಟ್ಟಾಗಿ ಬಹಿರ್ಮುಖವಾಗಿ ತೋರಿಸದೇನೆ, ಕಣ್ಣಿಲ್ಲದೆ ಇದ್ದರು ತೋರಿಸದೇನೆ ಒಳಗೆಲ್ಲ ಅದನ್ನು ದಬ್ಬಿಟ್ಟುಕೊಂಡು ತಾನು ಮೇಲೆ ಮಾತ್ರ ಹೀಗೆ ಮಾಡಿದ್ದಾನೆ. ಅದನ್ನೆಲ್ಲ ವಿದುರ ಅರ್ಥ ಮಾಡಿಕೊಂಡ. ಒಳಗಿದ್ದ ಆಕೂತವನ್ನು ಶ್ರೀಮದಾಚಾರ್ಯರು ಹೊರಗೆ ಎತ್ತಿ ತೋರಿಸ್ತಾರೆ. ಇದೇ ಕೊನೆಯ ಸಮಯದಲ್ಲೂ ಮಾಡ್ತಾರೆ. 100 ಜನರನ್ನು ಕೊಂದಾಗ ಭೀಮಸೇನ ದೇವರು ಇವನ ಮಕ್ಕಳನ್ನು, ಧೃತರಾಷ್ಟ್ರನ ಮಕ್ಕಳನ್ನು ಕೊಂದಾಗ ಭಾರಿ ತಾಪ ಆಯಿತು. ಒಬ್ಬನನ್ನು ಬಿಡಲಿಲ್ಲ ಭೀಮ, ಅವ ಸಿಗಲಿ, ಅವನನ್ನು ಕೊಂದೇ ಆಗ್ತೇನೆ ಅಂತನೂ ಅಷ್ಟು ಸಿಟ್ಟಿಗೆ ಬಂದು ಅವನನ್ನು ಆಲಿಂಗನ ಮಾಡಿ ಅವನನ್ನು ಕೊಂದು ಹಾಕಬೇಕು. ಭೀಮಸೇನ ದೇವರಿಗೆ ಏನಾಗ್ತಾ ಇದ್ದಿದ್ದಿಲ್ಲ. ಆದರೆ ಒಳಗಿದ್ದ ರೋಷ, ಕಿಚ್ಚು, ದ್ವೇಷ ಎಷ್ಟಿದೆ ಅಂತ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಸಲುವಾಗಿಯೇ ಭೀಮ ಸೇನ ದೇವರಂತೆ ಒಂದು ಸರಿಸಾದ ಒಂದು ಉಕ್ಕಿನ ಪ್ರತಿಮೆಯನ್ನು ಮಾರಿಸಿ ಕೃಷ್ಣ ಆ ಧೃತರಾಷ್ಟ್ರನ ಮುಂದೆ ತಂದಿಡುತ್ತಾನೆ. ಆಗ ಅದನ್ನು ಆಲಿಂಗನ ಮಾಡಿ ಒಡೆದು ಹಾಕ್ತಾನೆ. ಅಷ್ಟು ಶಕ್ತಿ ಸಾಮರ್ಥ್ಯ. ಆದರೆ ಭೀಮಸೇನ ದೇವರಿಗೆ ಏನೂ ಆಗ್ತಿದ್ದಿಲ್ಲ ಅವನ ಸಾಮರ್ಥ್ಯ. ಆದರೆ ಭೀಮಸೇನ ದೇವರು ತಡೆದುಕೊಂಡು ಅಂತ ಸುಮ್ಮನೆ ಇದ್ಬಿಡ್ತಿದ್ರು. ಆದರೆ ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಅಲ್ಲಿ ಮುಂದೆ ಮಾಡ್ತಾರೆ, ಇಲ್ಲೂ ಮಾಡ್ತಾ ಇದ್ದ. ಅವನ ಅಭಿಪ್ರಾಯವನ್ನು ಹೊರಗೆ ಹಾಕಿ ಭದ್ರಂ ಕೃಶಾನಹಿ ವೃಥಾ ಸಹಿತಾಸ್ತ ಪಾರ್ಥ ತೇಷಾಂ ಪ್ರವೃತ್ತಿಮಪಿ ನೋವದ ಸರ್ವಶಸ್ತ್ವಂ ತಿಳಿದುಕೊಂಡು, ಸರಿ ಹಾಗಾದರೆ ನಾವು ಒಳ್ಳೆಯದಾಯಿತು ಅಂತ ಹೇಳಿ ಅವನ ಜೊತೆಗೆ ಮಾತನಾಡಿಸ್ತಿರ್ತಾರೆ. ಶ್ರುತ್ವಾಥ ಕೃಷ್ಣಮುಪಯಾತ ಉರುಪ್ ಮಹಾಪ್ರದಾಯ ರತ್ನಂಚ ಪಾಂಡುತನಯೇಷು ಗತಂ ಪುನಶ್ಚ ತಾತಪ್ಯಮಾನ ಹೃದಯ ದುರ್ಯೋಧನ ಮತ್ತು ಕರ್ಣ ಇವರು ಮೊದಲು ಮಾಡಿಕೊಂಡು ಎಲ್ಲರೂ ಬಹಳ ಸಂಕಟಪಟ್ಟು ಕಷ್ಟಪಟ್ಟು, ನಮಗೆ ಸಿಗಲಿಲ್ಲ ದ್ರೌಪದಿ, ನಮಗೆ ಅವಮಾನವಾಯಿತು, ಅವ್ರನ್ನ ಬಿಡೋದು ಬೇಡ ಅಂತ ಹೇಳಿ ಮತ್ತೆ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಕರ್ಣನನ್ನು ಮುಂದೆ ಮಾಡಿಕೊಂಡು ಯುದ್ಧಕ್ಕೆ ಹೊರಟಿರ್ತಾರೆ. ಆಗ ವಿದುರ ಹೇಳ್ತಾನೆ, ಧೃತರಾಷ್ಟ್ರ ಅವ್ರನ್ನ ತಡಿ, ಪಾಂಡವರ ಜೊತೆಗೆ ಯುದ್ಧ ಮಾಡಿ ಗೆಲ್ಲು, ಅವರನ್ನು ಸೋಲಿಸಿ ಇವರು ಬರ್ತಾರೆ ಅಂತನೂ ಶಕ್ತಿ ಸಾಮರ್ಥ್ಯ ಇವರಿಗಿಲ್ಲ, ಇವರು ಸತ್ತು ಹೋಗ್ತಾರೆ. ಹಾಗಾಗಿ ಬಹಳ ದೊಡ್ಡ ದುರಂತವಾಗ್ತದೆ, ಕುಲನಾಶವಾಗಿ ಹೋಗ್ತದೆ, ಯಾರು ಒಬ್ಬರು ತಿರುಗಿ ಬರುವುದಿಲ್ಲ, ಖಬರ್ದಾರನಿಗೆ ಎಚ್ಚರಿರಲಿ, ಅವ್ರನ್ನ ತಡೆಯೋರನ್ನ ಅಂತ ಜಬರಿಸ್ತಾನೆ, ತಿಳುವಳಿಕೆ ಹೇಳ್ತಾನೆ. ಯುದ್ಧಾಯತೇಷು ಪುನರೈವ ರಥೈ ಪ್ರಜಾತೇಶ್ವಾಗ್ರಾಹಜಂ ಸ ವಿದುರೋಪಿ ನದೀಜ ಮುಖ್ಯಾನ್ ಏತಿ ಪಾಪ ಇವರು ಮಾಡಿದ್ದು ಸ್ವಲ್ಪ ಕೆಟ್ಟ ಕೆಲಸ ಇದೆಯಾ, ಅವ್ರನ್ನ ಸುಡಬೇಕಂತ ಹೋಗಿದ್ದಾರೆ ಮೂರ್ಖರು. ಹುಟ್ಟಿದ ಆರಭ್ಯ ಅವರಿಗೆ ತೊಂದರೆ ಕೊಡಬೇಕಂತಿದ್ದಾರೆ ನಿನ್ನ ಮಕ್ಕಳು. ಅಂಥ ದುಷ್ಟರು, ಪಾಪವನ್ನೇ ಮಾಡುವ ಬುದ್ಧಿ ಇದ್ದವರು, ದುರ್ಯೋಧನಾದಿಗಳು ಭೀಮಸೇನ ದೇವನ ಮುಂದೆ ಸಿಕ್ಕರೆ ಹುಟ್ಟಿಬಿಡ್ತಾನೆ ಅವನು. ನಿನ್ನ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ. ಹಾಗಾಗಿ ಅವ್ರನ್ನ ತಡಿ, ಏತ್ಯ ಪಾರ್ಥಾನ್ ಅಷ್ಟೇ ಅಲ್ಲದೇನೆ ಅವ್ರನ್ನ ಕರೀತಾರು. ಅವ್ರನ್ನ ಹೇಳಿ ಇಲ್ಲಿ ಕರೆಸು, ಅವರಿಗೆ ರಾಜ್ಯವನ್ನು ಕೊಡು, ಅವರಿಗೆ ಸಿಗಬೇಕಾದ ಆಸ್ತಿ ಸಂಪತ್ತು ಐಶ್ವರ್ಯಗಳನ್ನು ಭೋಗ ಮರ್ಯಾದೆಗಳನ್ನು ಕೊಡು ಅಂದಾಗ ನೀನು ಬದುಕ್ತೀಯಾ. ಸಮಾಜ ನಿನ್ನನ್ನು ಹೊಗಳುತ್ತದೆ, ಸಮಾಜ ನಿನ್ನನ್ನು ಪ್ರಶಂಸಿಸ್ತದೆ. ಇಲ್ಲದೇ ಇದ್ರೆ ಎಲ್ಲರ ಕಡೆಯಿಂದ ಬಯಸ್ಕೋತೀಯ ನೀನು. ವಿಚಾರ ಮಾಡು, ನಿನಗೆ ಕುಲ ನಾಶವಾಗಿ ಹೋಗ್ತದೆ.
ಭೀಮಾರ್ಜುನೋ ವಿಷಯಿತು ನಹಿ ಕಶ್ಚಿನ ಅಸ್ತಿ. ದೇವತೆಗಳಿಗೆ ಸಾಧ್ಯವಿಲ್ಲ ಭೀಮಾರ್ಜುನರನ್ನು ಸಂಭಾಳಿಸುವುದನ್ನು. ಭೀಮಾರ್ಜುನರ ಜೊತೆಗೆ ಎದುರಿಗೆ ನಿಂತು ಯುದ್ಧ ಮಾಡಿ ಅವರನ್ನು ಗೆಲ್ತೇವೆ, ವಿಜಯಶಾಲಿಗಳಾಗ್ತೇವೆ ಅಂತ ಅನ್ನೋದು ಸಾಧ್ಯವಿಲ್ಲದೆ ಇದ್ದಾಗ ನಿನ್ನ ಮಕ್ಕಳು ಹೋಗಿ ಏನು ಮಾಡ್ತಾರೆ? ಇನ್ನವರಿಗೆ ಉತ್ಸಾಹ ಬಂದು ಅವ್ರನ್ನ ಜಡದು ಬಿಡ್ತಾರೆ, ಕಡ್ದು ಹಾಕಿಬಿಡ್ತಾರೆ ಎಲ್ಲರನ್ನ. ವಿಚಾರ ಮಾಡು ನೀನು ಅಂತ ಹೇಳಿ, ಜ್ಞಾತ್ವೈವ ವತ್ಸರದ ಏವ ಮಹಾನ ಧರ್ಮ. 1 ವರ್ಷದ ಕಾಲ ಅಲ್ಲೇ ದೃಪದ ರಾಜನ ಮನೆಯಲ್ಲೇನೆ ಇರ್ತಾರೆ. ಯಾರು? ಈ ಪಾಂಡವರು. ಇಷ್ಟಾದ ಮೇಲೂ ಅವರನ್ನ ಕರೆದೇ ಇದ್ದಾಗ ಮತ್ತೆ ಬಂದು ಹೇಳಿದಾಗ, ಆನೀಯತೆ ವಿನಿಯೋಜ್ಯ ಸುಸಾತ್ವ ಪೂರ್ವ ಆನೀಯ ಯೋಜಯ ವೃಷೈವ ತಥಾರ್ಥ ರಾಜನ್. ಅವರನ್ನು ಕರೆಸು. 1 ವರ್ಷ ಆಯ್ತಪ್ಪ, ನೀನು ಹಾಗೆ ಸುಮ್ಮನೆ ಕೂತ್ರೆ ಹೇಗೆ ಅಂತ ಹೇಳಿ ಯುದ್ಧ ಮಾಡುವುದನ್ನು ನಿಲ್ಲಿಸಲಿಕ್ಕೆ ಹೇಳ್ತಾನೆ. ಆ ಧೃತರಾಷ್ಟ್ರನ್ನ ಪಾಂಡವರನ್ನೆಲ್ಲ ಕರೆಸಿ ಅವರಿಗೆ ಕೊಡಬೇಕಾದಂತಹ ಮಾನಗೌರವಗಳನ್ನು, ರಾಜ್ಯವನ್ನು ಎಲ್ಲ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತಂದಾಗ ಭೀಷ್ಮಾದಿಗಳು, ದ್ರೋಣ, ಭೀಷ್ಮ ಇವರೂ ಕೂಡ ಆ ವಿದುರನ ಮಾತಿಗೆ ಒಪ್ಪಿಗೆ ಕೊಡುತ್ತಾರೆ. ಹೌದು, ಅವನು ಹೇಳೋದು ಸರಿ ಇದೆ, ಹಾಗಾಗಿ ನೀನು ವಿದುರ ಹೇಳಿದಂತೆ ಮಾಡು ಅಂತಂದಾಗ ಧೃತರಾಷ್ಟ್ರ ಹಾಗಾದರೆ ಸರಿ, ನೀನೇ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ವಿದುರನನ್ನೇ ಕೊಟ್ಟು ಕಳಿಸ್ತಾನೆ ಧೃತರಾಷ್ಟ್ರ. ನೀನೇ ಹೋಗು, ಅವರನ್ನು ಕರೆದುಕೊಂಡು ಬಾ, ನಾನು ಅವರಿಗೆ ರಾಜ್ಯ ಕೊಡ್ತೇನೆ, ಅವರಿಗೆ ಮಾನ ಮರ್ಯಾದೆ ಗೌರವ ಏನು ಸಲ್ಲಬೇಕು ಎಲ್ಲ ಸಲ್ಲುವಂತೆ ಆಗಲಿ, ಅವರು ನಮ್ಮ ಜೊತೆಗೆ ಸರಿಯಾಗಿ ಇರಲಿ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಆಗ ವಿದುರನೇ ಹೋಗ್ತಾನೆ. ವಿದುರು ಹೋದಾಗ ಬಹಳ ಮರ್ಯಾದೆಯಿಂದ ಸಂತೋಷದಿಂದ ಪಾಂಡವರು ಅವನನ್ನು ಬರು ಮಾಡುತ್ತಾರೆ, ಸ್ವಾಗತ ಮಾಡ್ತಾರೆ. ಇತ್ಯುಕ್ತವತ್ಯತೋ ತಥೇ ತ್ಯವದನ್ನದೀಜೋ ದ್ರೋಣ ಕೃಪಸ್ ವಿದುರಂ ಸಂನೃಪೋಪ್ಯುವಾಚ ಯಾನ್ಯಾನೀಯ ಇತಿ ಸಚ ವೇಗವತಾರಥೇನ ತತ್ರಾಗಮತ್ತದನು ತೈರವಿಭೂಜಿತಶ್ಚ. ಹೇಳಿದ ಕೂಡಲೇ ವಿದುರು ಹೊರಟ. ವಿದುರು ಬಂದದ್ದನ್ನು ನೋಡಿ ಸ್ವಾಗತ ಮಾಡಿ ಅವನನ್ನು ಕೂಡಿಸ್ತಾರೆ. ಕೂಡಿಸಿ ಧೃತರಾಷ್ಟ್ರ ಹೇಳಿದ ಸುದ್ದಿಗಳನ್ನೆಲ್ಲ ಕೇಳ್ತಾರೆ. ಕೇಳಿ ಸಂತೋಷಪಟ್ಟು ಆಗಲಿ. ತತ್ಕಾಲ ಏವ ವಸುದೇವ ಸುತಶ್ಚ ಕೃಷ್ಣ. ಕೃಷ್ಣ ಇದ್ದಾನೆ, ವೇದವ್ಯಾಸ ದೇವರು ಬಂದಿದ್ದಾರಂತೆ. ಕೃಷ್ಣ ವೇದವ್ಯಾಸ ದೇವರು ಇದ್ದಾರೆ. ಕೃಷ್ಣ ವೇದವ್ಯಾಸ ದೇವರ ಜೊತೆಗೆ ತಾನ್ ಉಪಸಮೇತ್ಯ ದುರಂತ ಶಕ್ತಿ ಆದಾಯ ಕುಂತಿ ಸಹಿತಾನ್. ಕೃಷ್ಣ ವೇದವ್ಯಾಸ ದೇವರು ಮತ್ತು ಕುಂತಿ ಎಲ್ಲ ಪಾಂಡವರು ಸಮೇತವಾಗಿ ಈ ಹಸ್ತಿನಾವತಿಗೆ ಬರ್ತಾರೆ. ವಿದುರೇಣ ಯುಕ್ತೌ, ವಿದುರನೂ ಇರ್ತಾನೆ. ನಾಗಾಕ್ವಯಂ ಪುರಮಿಮಾಂ ಸಹ ಭಾರ್ಯೈವ, ದ್ರೌಪದಿ ಸಮೇತವಾಗಿ. ದ್ರೌಪದಿ, ವಿದುರ, ಕುಂತಿ, ಪಂಚಪಾಂಡವರು, ಕೃಷ್ಣ ಮತ್ತು ವಾಸಿಷ್ಠ ಕೃಷ್ಣ ಇವರೆಲ್ಲರೂ ಕೂಡಿ ಬರ್ತಾರೆ. ತೇಷ್ಮಾಗತೇಶ ಸುಮನ ಮಹತ್ಪ್ರರ್ಷಃ. ಊರಿನ ಜನ, ಸಜ್ಜನರು ಎಲ್ಲರೂ ಸಂತೋಷ ಅಂದರೆ ಸಂತೋಷ. ಎಲ್ಲ ಕಡೆಗೆ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಸುದ್ದಿ ಹರಡ್ತಾ ಇತ್ತು, ಪಾಂಡವರು ಸತ್ತಿದ್ದಾರೆ. ಆಮೇಲೆ ಸ್ವಲ್ಪ ಆದಮೇಲೆ ದ್ರೌಪದಿ ದೇವಿ ಜೊತೆಗೆ ಮದುವೆಯಾಗಿದೆ, ಬದುಕಿದ್ದಾರೆ ಅಂತ ಸುದ್ದಿ ಇತ್ತು. ಸತ್ತಿದ್ದಾರೋ ಬದುಕಿದ್ದಾರೋ ಖಾತ್ರಿ ಇಲ್ಲ. ಹಾಗೆಲ್ಲ ವಿಡಿಯೋ ಕಾಲ್ ಮಾಡಿ ಬರಲಿಕ್ಕೆ ನೋಡಲಿಕ್ಕೆ ಆಗ್ತಿದ್ದಿಲ್ಲ, ದೂರದಲ್ಲಿದ್ದವರು ನೋಡ್ಕೊಳ್ತೇವೆ ಅಂತ. ಹಾಗಾಗಿ ಏನು ಅಂತ ಖಾತ್ರಿ ಮಾಡ್ಕೋಬೇಕಾದ್ರೆ ಪ್ರತ್ಯಕ್ಷದಿಂದಲೇ ನೋಡಿ ಖಾತ್ರಿ ಮಾಡ್ಕೊಳ್ಬೇಕು, ಬದುಕಿದ್ದಾರೋ ಸತ್ತಿದ್ದಾರೋ ಅಂತ. ಹಾಗಾಗಿ ಪ್ರತ್ಯಕ್ಷದಲ್ಲಿ ಕಂಡಾಗ ಬಹಳ ಸಂತೋಷಪಟ್ಟು, ಓ ಹಾಗಾದರೆ ಪಾಂಡವರೆಲ್ಲ ಬದುಕಿದ್ದಾರೆ ಅಂತ ಹೇಳಿ ಊರಿನ ಜನ ಪೌರಸ್ಯ ಜನಪದಿಕಸ್ಯ ಜನಸ್ಯ ಉಚ್ಚೈಹಿ ಭೀಷ್ಮಾದಿಗಳು ದೊಡ್ಡವರು ಹಿರಿಯರು ಎಲ್ಲರೂ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ದಾರೆ. ಮುದಿತಾಹ, ಯಾಕೆ? ಮನೆಗೆ ಸೊಸೆಯನ್ನು ಕರ್ಕೊಂಡು ಬಂದಿದ್ದಾರೆ, ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾರೆ, ಮದುವೆ ಮಾಡಿಕೊಂಡು ಬಂದಿದ್ದಾರೆ, ತಾವು ಬದುಕಿದ್ದಾರೆ, ಜೊತೆಗೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಕ್ಕೆ ನೋಡಿ ಬಹಳ ಸಂತೋಷಪಟ್ಟಿದ್ದಾರೆ. ಹಿರಿಯರು ಸಜ್ಜನರು ಆಶೀರ್ವಾದ ಮಾಡಿದ್ದಾರೆ. ಪರಿಪೂಜ್ಯ ಗೇಹಂ ಆವೇಶಯನ್ ಸಹ ನೃಪೇಣ ಮಹೋತ್ಸವೇನ, ಭಾರಿ ವೈಭವ ಗೌರವ ಮರ್ಯಾದೆಗಳಿಂದ ಅವರನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಎಲ್ಲರೂ. ಈ ಕಡೆಗೆ ಈ ದುಷ್ಟರಿಗೆ ಬಹಳ ಸಂತಾಪವಾಗ್ತಾ ಇದೆ, ಹೊಟ್ಟೆ ಉರಿತಾ ಇದೆ, ಇವರು ಮರ್ಯಾದೆ ಗೌರವ ನೋಡಿ. ಆಗ ಕೃಷ್ಣಾಮ ಪೂಜಯತಿ ಇವ ಸೌಬಲ. ಅವಾಗ ಕುಂತಿ ಬಂದು ಗಾಂಧಾರಿಗೆ, ಧೃತರಾಷ್ಟ್ರರಿಗೆ ನಮಸ್ಕಾರ ಮಾಡ್ತಾಳೆ, ಪಾಂಡವರು ನಮಸ್ಕಾರ ಮಾಡ್ತಾರೆ. ಹಾಗೆ ಕೃಷ್ಣ ದ್ರೌಪದಿ ದೇವಿಯು ಕೂಡ ನಮಸ್ಕಾರ ಮಾಡ್ತಾಳೆ. ಎಲ್ಲರೂ ಬಂದು, ಹಿರಿಯರು, ತಂದೆ ತಾಯಿ ಸ್ಥಾನದಲ್ಲಿದ್ದವರು, ಹಾಗಾಗಿ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಕೃಷ್ಣಾಮ ಪೂಜಯತಿ ಸೌಬಲಿ ಅತೀವ ಚ ಸೌಬಲಿ ಸಾ ದುರ್ಯೋಧನಸ್ಯ ಸಹಿತಾಜ್ಯತೆಪಿ ಉಷುಸ್ತತಶ್ಚ ನಿಜ
ಪುತ್ರಕ ದುರ್ವಿನಿತ್ಯ ಕೃಷ್ಣ ನಿಮಿತ್ತ ಉರು ಭೀದಿತ ಆಹ ಭೀಮಾತ್. ಆಗ ಮತ್ತೆ ಆ ಗಾಂಧಾರಿ ಮತ್ತೆ ಕುಂತಿಗೆ ಈ ಮಾತನ್ನು ಹೇಳ್ತಾಳೆ. ದ್ರೌಪದಿ ದೇವಿಯು ಮುಂದೆ ಇರ್ತಾಳೆ. ಹಾಗೆ ಈ ಮಾತನ್ನು ಹೇಳ್ತಾಳೆ, ನೀವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ. ದ್ರೌಪದಿ ದೇವಿಯ ವರ್ಣನೆಯನ್ನು, ದ್ರೌಪದಿ ದೇವಿಯ ಸೌಂದರ್ಯವನ್ನು, ದ್ರೌಪದಿ ದೇವಿಯ ಆ ರೂಪಲಾವಣ್ಯಗಳನ್ನು ಇನ್ನೊಬ್ಬರಿಂದ ಕೇಳಿ ತಿಳಿದಿರ್ತಾಳೆ. ಯಾರು? ಗಾಂಧಾರಿ. ಹಾಗಾಗಿ ಆ ಕುಂತಿಯ ಮುಂದೆ ಈ ಮಾತು ಹೇಳ್ತಾಳೆ, ಕುಂತಿ ಪ್ರಿಯಾಹಿ. ಇಲ್ಲೆಲ್ಲ ಅವರು ಮನೆಯಲ್ಲೇ ಇರ್ತಾರೆ, ಇಲ್ಲಿ ನಿಮ್ಮ ಮನೆಯಲ್ಲಿ ಇರಬೇಡ್ರಿ, ನೀನು ಹೋಗಿ ನಿನ್ನ ಮನೆಯಲ್ಲಿ ಪಾಂಡುರಾಜನ ಮನೆಯಲ್ಲಿ ಇರ್ರಿ. ನನ್ನ ಮಗ ಬಹಳ ದುಷ್ಟ ಇದ್ದಾನೆ, ಅವನು ಏನು ಕುತಂತ್ರ ಮಾಡಿ ನಿನ್ನ ಸೊಸೆ ಮೇಲೆ ಕೆಟ್ಟು ಕಣ್ಣವನ್ನು ಹಾಕಿ ಅಪಾಯ ತೊಗೊಂಬರ್ತಾನೋ ಗೊತ್ತಿಲ್ಲ. ಆ ಅಪಾಯ ಬಂತು ಅಂದರೆ ಭೀಮ ಸುಮ್ಮನೆ ಕೊಡೋದಿಲ್ಲ, ಕುಟ್ಟಿ ಹಾಕಿಬಿಡ್ತಾನೆ, ಕೊಂದೆ ಹಾಕಿಬಿಡ್ತಾನೆ. ಹಾಗಾಗಿ ಭೀಮನ ಭಯ ಇದೆ. ದ್ರೌಪದಿ ದೇವಿಯ ರೂಪಲಾವಣ್ಯಗಳಿವೆ. ಹಾಗಾಗಿ ನನ್ನ ದುಷ್ಟ ಪುತ್ರ ಏನು ಮಾಡ್ತಾನೋ ಗೊತ್ತಿಲ್ಲ. ಹಾಗಾಗಿ ನಮ್ಮಲ್ಲಿ ನಾವು ಸುರಕ್ಷಿತರಾಗಿರಬೇಕು ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದೀನಮ್ಮ. ಇಲ್ಲಿಂದ ಹೊರಟು ಹೋಗು ಅಂದ್ರೆ ಪಾಂಡುರಾಜನ ಮನೆ ಇರ್ತದಲ್ಲೇ, ಆ ಮನೆಗೆ ಹೋಗು ಅಂತಂದಾಗ ಸರಿ ಅಂತ ಕುಂತಿ ಪ್ರಿಹಾಯಿ ಸಹಿತ ಶುಷಯ ಗೃಹಂ ಸ್ವಂ ಭೀಮಾತ್ ಭೀಮೇತಿ ಭೀಮಾತ್ ಭಿವೇಮಿ ನಿಜಪುತ್ರಕ ದುರ್ವಿನಿತ್ಯ. ನನ್ನ ಮಗ ಬಹಳ ದುರ್ವಿನೀತ, ಬಹಳ ದುಷ್ಟ, ಪಾಪಿಷ್ಠ. ಯಾರೂ ಅವನಿಗೆ ಹಿಂದೆ ಮುಂದೆ ವಿಚಾರ ಮಾಡದೇನೆ ದುಷ್ಟ ಏನು ಮಾಡ್ತಾನೆ ಗೊತ್ತಿಲ್ಲ. ಕೃಷ್ಣ ತ್ರಿಲೋಕವನಿತಾಧಿಕ ರೂಪಸಾರ ಯಸ್ಮಾದಿತಿ ಸ್ಮ ಸುತ ಪ್ರಯೋ ಗೃಹಂಸ. ಆದರೆ ಕೃಷ್ಣ ತ್ರಿಲೋಕವನಿತ. ವಿರಾಟ ಪರ್ವದಲ್ಲಿ ಕಥೆ ಬರುತ್ತದೆ. ಸೌರಂಧ್ರಿಯಾದಾಗ, ಇವಳು ದಾಸಿಯಾದಾಗ ಆ ವಿರಾಟರಾಜನ ಮತ್ತು ಹೆಂಡತಿಯ ದಾಸಿಯಾಗಿರ್ತಾಳೆ. ಭೀಮಸೇನ ದೇವರು ಅಡಿಗೆಯವರಾಗಿರ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ವಹಿಸಿರ್ತಾರೆ ಅಜ್ಞಾತವಾಸದಲ್ಲಿ. ಆಗ ದ್ರೌಪದಿ ದೇವಿ ಹೊರಟ್ರೆ ಅವಳ ಮೈ ಗಂಧ ವಾಸನೆಯಿಂದ ದ್ರೌಪದಿ ದೇವಿಯನ್ನು ಮುಟ್ಟಬೇಕು, ಸೌಂದರ್ಯವನ್ನು ಮುಟ್ಟಬೇಕು ಅಂತ ಹೇಳಿ ಎಲ್ಲ ಗಿಡಗಳೆಲ್ಲ ದ್ರೌಪದಿ ದೇವಿಯ ಮೇಲೆ ಬಂದು ಬೀಳುತ್ತಿದ್ವಂತೆ. ಅಂದರೆ ವಿಚಾರ ಮಾಡ್ರಿ, ಜೀವ ಇದ್ದ ಪ್ರಾಣಿಗಳೆಲ್ಲ ದ್ರೌಪದಿ ದೇವಿಯನ್ನು ಆಸೆ ಪಡ್ತಾ ಇದ್ವು, ಸೌಂದರ್ಯವನ್ನು ಸವಿಬೇಕು ಅಂತ ಹೇಳಿ. ಅಷ್ಟು ಚಲವಿಯಾಗಿದ್ಲು ದ್ರೌಪದಿ ದೇವಿ. ಅಂದಮೇಲೆ ನನ್ನ ದುಷ್ಟನಿಗೆ ಮೋಹ ಆಗುವುದಿಲ್ವಾ? ಅವನು ಇಂಥದ್ದೇ ವಿಚಾರ ಮಾಡ್ತಿರ್ತಾನೆ. ಹಾಗಾಗಿ ನೀಲ್ಲಿಂದ ಹೊರಟು ಹೋಗು, ನಿಮ್ಮ ಮನೆಗೆ ಹೋಗು ಅಂದಾಗ ಆಗಲಿ ಅಂತೆ. ಉಷಸ್ತದೇವ ಪರಿವತ್ಸರ ಪಂಚಕಂತೆ ಪಾಂಡವ ಗೃಹೇ. ಪಾಂಡುರಾಜನ ಮನೆಯಲ್ಲಿ 5 ವರ್ಷಗಳ ಕಾಲ ಪಾಂಡವರೆಲ್ಲರೂ ದ್ರೌಪದಿ ದೇವಿ ಜೊತೆಗೆ ಸುಖವಾಗಿ ಇದ್ದಾರಂತೆ. ಉಷಸ್ತದೇವ ಪರಿವತ್ಸರ ಪಂಚಕಂತೆ ಪಾಂಡವ ಗೃಹೇ ಸುಖಿನೋಖಿಲ ಭೋಗಯುಕ್ತಾ. ಎಲ್ಲ ಭೋಗದಿಂದ ಯುಕ್ತರಾಗಿ ಪಾಂಡವರು ದ್ರೌಪದಿ ದೇವಿಯಿಂದ ಕೂಡಿಕೊಂಡು ಸುಖವಾಗಿ ಕಾಲ ಕಳೀತಾ ಇದ್ದಾರೆ. ಕೃಷ್ಣಾಚತೆ ಪೃಥಗೇವ ಚತುಸ್ವರೂಪ ರೇಮೇ ತಥೈಕ ತನುರಪ್ಯಭಿಮಾನಿ ಭೇದ. ಇದು ಬಹಳ ಮಹತ್ವದ ಮಾತಿದೆ. ಇದರ ಬಗ್ಗೆನೇ ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಇದರ ಬಗ್ಗೆ ಚಂದ ನಾವು ತಿಳ್ಕೊಳ್ಬೇಕು. ಇದನ್ನು ವರಶಾಪಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಡೆಯುವಂತಹ ಕ್ರಮವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಹಿಂದೆ ಮುಂದೆ ಲಿಂಕ್ ಸಿಗ್ತದೆ. ಭಾಳ ಅಧ್ಯಯನ ಮಾಡಿಕೊಂಡು ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಅಭಿಮಾನಿ ಭೇದ, ಒಂದು ದೇಹ 5 ಜೀವಗಳು. ದ್ರೌಪದಿ ದೇವಿ ಇದ್ದಾಳೆ ಅಲ್ಲಿ, ಮತ್ತೆ ಉಮಾ, ಶ್ಯಾಮಲ, ಉಷಾ ಮತ್ತು ಭಾರತಿ, ಪಾರ್ವತಿ. ಹೀಗೆ ಭಾರತಿ ದೇವಿ, ಪಾರ್ವತಿ ದೇವಿ, ಶ್ಯಾಮಲಾದೇವಿ ಮತ್ತು ಉಷಾದೇವಿ, ಹೀಗೆ ಎಲ್ಲ ದೇವಿಯರಿದ್ದಾರೆ. ಈ ಎಲ್ಲ ದೇವಿಯರು 5 ಜನ ಪಾಂಡವರ ಜೊತೆಗೆ ಹೇಗಿದ್ದರು ಒಂದು ದೇಹದಲ್ಲಿ ಅಂತ ಇದರ ಬಗ್ಗೆ ಪೂರ್ಣವಾದ ವಿವರಣೆ, ಅತಿ ಸ್ಪಷ್ಟವಾದ ನಿರ್ಣಯ ಶ್ರೀಮದಾಚಾರ್ಯರು ಕೊಡ್ತಾರೆ. ಒಂದೇ ದೇಹ ಇದ್ದರೂ ಕೂಡ ಅಭಿಮಾನಿ ಭೇದ. ಅಭಿಮಾನ, ಈಗ ಉದಾಹರಣೆ ಕೊಡಬೇಕು ಅಂದರೆ ದ್ರೌಪದಿ ದೇವಿ ಅವಳು ಯಾವಾಗಲೂ ಇದ್ದೇ ಇದ್ದರು, ಮತ್ತು ಭೀಮಸೇನ ದೇವರು ಯಾವಾಗಲೂ
ದೇಹದಲ್ಲಿ ಇದ್ದೇ ಇರ್ತಾರೆ 4 ಜನ ಪಾಂಡವರಲ್ಲಿ. ಅದು ಬಿಟ್ಟು ಈಗ ಧರ್ಮರಾಜನ ಮಡದಿ ಶ್ಯಾಮಲ, ಆ ಶ್ಯಾಮಲಾದೇವಿ ಮತ್ತು ದ್ರೌಪದಿ ದೇವಿಯಲ್ಲಿ ಆ ದೇಹದಲ್ಲಿ ಜಾಗರವಾದಾಗ ಅಕಿ ಅಭಿಮಾನವನ್ನು ತೋರಿಸಿದಾಗ ಈ ಕಡೆಗೆ ಧರ್ಮರಾಜ ಇರುತ್ತಾನೆ. ಧರ್ಮರಾಜ ಬಂದಾಗ ಧರ್ಮರಾಜ ಮತ್ತು ದ್ರೌಪದಿ ದೇವಿ ಜೊತೆಗಿದ್ದಾಗ ದ್ರೌಪದಿ ದೇಹದಲ್ಲಿ ಶ್ಯಾಮಲಾದೇವಿ ಎಚ್ಚುತ್ತಾಳೆ. ಆಕೆ ಪೂರ್ಣ ಅಭಿಮಾನ ಮಾಡುತ್ತಾಳೆ ದೇಹದ ಮೇಲೆ. ಹಾಗಾಗಿ ಧರ್ಮರಾಜ ಅಂದರೆ ಯಮಧರ್ಮ ಶ್ಯಾಮಲಾದೇವಿ ಜೊತೆಗೆ ಇರ್ತಾರೆ. ಇನ್ನು ಅರ್ಜುನ ಬಂದಾಗ ಶಚೀದೇವಿ ಆ ದ್ರೌಪದಿ ದೇವಿಯ ದೇಹದ ಮೇಲೆ ಪೂರ್ಣ ಅಭಿಮಾನ ಮಾಡುತ್ತಾಳೆ. ಇನ್ನು ನಕುಲ ಸಹದೇವರಿದ್ದಾಗ ಉಷಾದೇವಿ ಪೂರ್ಣ ಅಭಿಮಾನ ಮಾಡುತ್ತಾಳೆ. ಪಾರ್ವತಿ ದೇವಿ ಇಲ್ಲ. ಯಾಕೆ? ಪಾರ್ವತಿ ದೇವಿಯ ಗಂಡನಾದ ಅಶ್ವತ್ಥಾಮಾಚಾರ್ಯರು ಬೇರೆ ಕಡೆ ಇದ್ದಾರೆ, ರುದ್ರದೇವರಿಲ್ಲ. ಹಾಗಾಗಿ ಕೇವಲ ವ್ಯವಹಾರವನ್ನು ಅಷ್ಟೇ ಮಾಡ್ತಾ ಇದ್ಲು ಹೊರತು ಅಂಗಸಂಗಗಳು ಸಂಬಂಧ ಇದ್ದಿದ್ದಿಲ್ಲ. ಇನ್ನು ಭಾರತೀ ದೇವಿ ಪೂರ್ಣವಾದ ತಂದೆ ದೇಹ ಭೀಮಸೇನ ದೇವರಿದ್ದಾಗ ಪೂರ್ಣ ಇರುತ್ತಿದ್ರು. ಏನಿದು? ಇದನ್ನು ಸರಿಯಾಗಿ ನಾವು ಬಿಡಿಸಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಪ್ರತಿನಿತ್ಯವೂ ಕನ್ಯೆಯಾಗಿ ಉಳಿತಾ ಇತ್ತು ಆ ದೇಹ. ಪ್ರತಿನಿತ್ಯವೂ ಅಭಿಮಾನ ಮಾಡ್ತಾ ಇದ್ರು, ಅಭಿಮಾನ ಬಿಡ್ತಾ ಇದ್ರು. ಪ್ರತಿನಿತ್ಯವೂ ಹುಟ್ಟು, ಪ್ರತಿನಿತ್ಯವೂ ಸಾವು ಇರ್ತಿತ್ತಂತೆ. ಅವರು ಎಲ್ಲರೂ ಅಗ್ನಿಯಿಂದಲೇ ಹುಟ್ಟಿ ಬಂದವರು, ಯಜ್ಞಕುಂಡದಿಂದಲೇ ಎದ್ದು ಬಂದವರು. ಹಾಗಾಗಿ ತಾಯಿಯ ಗರ್ಭದಿಂದ ಹುಟ್ಟಿ ಬಂದವರಲ್ಲ. ಹುಟ್ಟು ಸಾವು ಅಂದ್ರೇನು ನೋಡ್ರಿ, ಅದಕ್ಕೆ ಹೇಳ್ತಾರೆ ತಥಾ ಏಕತನುರಪಿ ಅಭಿಮಾನಿ ಭೇದ ಇರೋದರಿಂದ ಈಗ ನನ್ನವರು ಅಂತನೂ ಅಭಿಮಾನ ನಮಗಿದ್ದಾಗ ಅವ್ರಿಗೇನಾದರೂ ನಮಗೆ ತೊಂದರೆ ಆಗ್ತದೆ, ಅವ್ರಿಗೆ ಸಂತೋಷ ಆದರೆ ನಮಗೆ ಸಂತೋಷ ಆಗ್ತದೆ, ಅವರಿಗೆ ದುಃಖವಾದರೆ ನಮಗೆ ದುಃಖ ಆಗ್ತದೆ. ಯಾಕೆ? ಅಭಿಮಾನ ನಾವು ಮಾಡಿರುತ್ತೇವೆ, ನಮ್ಮದಲ್ಲ ಆದರೂ ನಮ್ಮದೂ ಅಂತ ತಿಳ್ಕೊಂಡು ಅಭಿಮಾನ ಮಾಡಿರುತ್ತೇವೆ. ಇಷ್ಟಿದ್ದಾಗ ದೇಹದಲ್ಲಿ ಇವರು ಅಭಿಮಾನ ಮಾಡಿದಾಗ, ಅಭಿಮಾನ ಬಿಟ್ಟಾಗ ಕನ್ನೇವ ಸಾ ಅಭವದತಃ ಪ್ರತಿವಾಸರಂ. ಇವತ್ತು ಸೋಮವಾರ, ಸುಮ್ಮನೆ ಉದಾಹರಣೆಗೆ ಹೇಳಬೇಕು, ಸೋಮವಾರ. ಹಾಗಾಗಿ ಅರ್ಜುನ ಶಚಿದೇವಿ ಇದ್ದಾರೆ. ಅರ್ಜುನ ಯಾರು? ಇಂದ್ರ ಶಚಿದೇವಿ ಇದ್ದಾಳೆ. ಎಲ್ಲಿ? ದ್ರೌಪದಿ ದೇವಿ ದೇಹದಲ್ಲಿ. ಶಚಿದೇವಿ ಪೂರ್ಣ ಅಭಿಮಾನ ಮಾಡಿದ್ದಾಳೆ. ಈ ಕಡೆಗೆ ಅರ್ಜುನ ಇದ್ದಾನೆ. ಇವರಿಬ್ಬರು ಜೊತೆಗೆ ಇದ್ದಾರೆ. ಜೊತೆಗೆ ಇದ್ದಾಗ ಅಭಿಮಾನ ಮಾಡಿದ್ದಾಳೆ. ಅವತ್ತಿನ ದಿವಸ ಮುಗೀತು. ಮಂಗಳವಾರ ದಿವಸ ಆ ದೇಹ ಮತ್ತೆ ಕನ್ಯೆಯಾಗಿ ಉಳಿತು. ಆಗ ಶಚೀದೇವಿ ಹೋಗಿ ಬಿಟ್ಟು ಅಭಿಮಾನ ಬಿಟ್ಟಿದ್ದಕ್ಕೆ ನೆಕ್ಸ್ಟು ಶ್ಯಾಮಲ ಬಂದು ಯಮಧರ್ಮರಾಜ ಬಂದ. ಯಮಧರ್ಮರಾಜ ಇದ್ದಾಗ ಶ್ಯಾಮಲ ಯಮಧರ್ಮರಾಜನ ಪತ್ನಿ ಆ ದ್ರೌಪದಿ ದೇವಿ ಮೇಲೆ, ದೇಹದ ಮೇಲೆ ಪೂರ್ಣವಾಗಿ ಅಭಿಮಾನ ಮಾಡ್ತಾಳೆ. ಅದು ಮುಗಿದು ಅಭಿಮಾನವನ್ನು ಬಿಟ್ಟಾಗ ಮುಂದಿನವಳು ಬಂದು ಮತ್ತೆ ಅಭಿಮಾನ ಮಾಡ್ತಾಳೆ. ಇಲ್ಲಿ ಅಶ್ವಿನಿ ದೇವತೆಗಳು ಉಷಾದೇವಿ ಜೊತೆಗೆ ಇರ್ತಾರೆ. ಹೀಗೆ ಪ್ರತಿನಿತ್ಯವೂ ಇರುತ್ತದೆ. ಹೀಗೆ ಒಂದೊಂದು ವರ್ಷ ತಾವು ಹಂಚಿಕೊಂಡು ಇರ್ತಾರೆ. ಹಾಗಾಗಿ 5 ವರ್ಷ ಆಗ್ತದೆ. ಇದರ ಬಗ್ಗೆ ಬಹಳ ಮಥನ ಆಗಬೇಕು, ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನೆಲ್ಲ ಹೇಳ್ತಾರೆ. ಪ್ರತಿನಿತ್ಯ ಹುಟ್ಟುತ್ತದೆ ಹೇಗೆ, ಪ್ರತಿನಿತ್ಯ ಸಾಯ್ತದೆ ಹೇಗೆ ಅಂತನ್ನೋದಕ್ಕೆ ನಮ್ಮಲ್ಲಿ ಈ ಉತ್ಪತ್ತಿ ವಿನಾಶಗಳನ್ನು ನಾವು ಒಪ್ಪಿದ್ದೇವೆ. ಪ್ರತಿನಿತ್ಯ ಹುಟ್ಟುದು ಸಾಯುವ ಉತ್ಪತ್ತಿ ವಿನಾಶಗಳನ್ನು ನಾವು ಒಪ್ಪಿದ್ದೇವೆ. ತತ್ವಸಂಖ್ಯಾನದಲ್ಲಿಯೂ ಬಂದಿದೆ, ಹೇಳಿದ್ದೇನೆ ನಾನು ಪಾಠ. ತತ್ವಸಂಖ್ಯಾನ ತತ್ವವಿವೇಕದಲ್ಲಿಯೂ ಬಂದಿದೆ, ಶಿವನ್ಯಾಯ ಸುಧಾದಲ್ಲಿಯೂ ಬಂದಿದೆ. ಈಗ ಉದಾಹರಣೆ ಕೊಡಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ವಿಶೇಷನಾದ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವಿಶೇಷದಿಂದ ವಿಶಿಷ್ಟನಾದ ವ್ಯಕ್ತಿ ಅವನು ಹುಡುತ್ತಾನೆ. ಅಂದರೆ ಹೇಗೆ? ದಂಡಿ ದೇವದತ್ತ ಅಂತ ಹೇಳಿದೆ ನಾನು. ದೇವದತ್ತ ಇದ್ದಾನೆ, ಆ ದಂಡ ವಿಶಿಷ್ಟನಾದ ದೇವದತ್ತ ಹುಡುತ್ತಾನೆ, ದಂಡ ವಿಶಿಷ್ಟನಾದ ದೇವದತ್ತ ಸಾಯ್ತಾನೆ ಅಂತ ನಮ್ಮಲ್ಲಿ ಸಿದ್ಧಾಂತ. ಇದರ ಬಗ್ಗೆ ಶಾಸ್ತ್ರೀಯವಾದ ವಿಚಾರ, ಇದನ್ನು ಕೇಳಿ ತಿಳಿಬೇಕು. ಇದರ ಬಗ್ಗೆ ಪ್ರತ್ಯೇಕವಾದ ಸಮಯ ಬೇಕು ನನಗೆ ಹೇಳಲಿಕ್ಕೆ. ಹೆಚ್ಚು ಜನ ನೀವು ಇಲ್ಲ ಇವತ್ತು, ಹಾಗಾಗಿ ಮತ್ತೆ ಇದ್ದಾಗ ಹೇಳ್ತೀನಿ ನಾನು ವಿಷಯವನ್ನು. ಹಾಗಾಗಿ ವಿಶಿಷ್ಟ ಅಂತನೋದು. ಹಾಗೆಯೇ ಇಲ್ಲಿಯೂ ಕೂಡ
ಕನ್ಯಾ ಕನ್ಯೇವ ಸಾ ಭವದತ್ ಪ್ರತಿವಾಸರಂಚ ಜನ್ಮ ಅಭವದ ಅಭಿಮತೆ ಪೃಥಗೈವ ನಾಶಾತ್. ಪ್ರತಿವಾಸರಂಚ ಜನ್ಮ ಅಭವತ್ ಅಭಿಮತೆ ಪೃಥಗೈವ ನಾಶಾತ್. ಪ್ರಾಯೋ ಹಿ ನ ಅಭಿಮತಿಂ ನಾಶಂ ಅವಾಪ. ದ್ರೌಪದಿ ದೇವಿ ಮಾತ್ರ ಅಭಿಮಾನ ಬಿಡಲಿಲ್ಲ ದೇಹದ ಮೇಲೆ. ಯಾಕೆ? ವಾಯುದೇವರು ದೇಹದ ಮೇಲೆ ಅಭಿಮಾನ ಬಿಟ್ಟಿಲ್ಲ. ಈ 4 ಜನರಲ್ಲಿ ಹಿಂದೆ ನಾವು ಕೇಳಿವೆ, ಸೌಮ್ಯ ರೂಪದಿಂದ ಧರ್ಮರಾಜನಲ್ಲಿ, ವೀರ್ಯ ರೂಪದಿಂದ ಅರ್ಜುನನಲ್ಲಿ, ನಕುಲ ಸಹದೇವದಿಂದ ಮತ್ತು ಸುಂದರವಾದ ರೂಪದಿಂದ ಇದ್ದಾರೆ ವಾಯುದೇವರು. ಚತುರ್ಷು ಆವಿಷ್ಟ ಅಂತ ಹೇಳಿದ್ದಾರೆ. 4 ಜನರಲ್ಲಿ ವಾಯುದೇವರಿದ್ದಾರೆ ಅಂದಮೇಲೆ ದ್ರೌಪದಿ ದೇವಿಯು ಕೂಡ ವಾಯುದೇವರಿದ್ದಾರೆ ಅಂತಂದ ಮೇಲೆ ವಾಯುದೇವರ ಜೊತೆಗೆ ನಾನು ಇರಬೇಕು ಅಂತೇಳಿ ಅಭಿಮಾನ ಬಿಟ್ಟಿಲ್ಲ. ಮತ್ತು ಹಾಗಾದರೆ ಶ್ಯಾಮಲಾದೇವಿ ಇದ್ದಾಗ, ಧರ್ಮರಾಜ ಬಂದಿದ್ದಾಗ ಏನು ಮಾಡಬೇಕು ಅಂತಂದರೆ, ಶ್ಯಾಮಲಾದೇವಿ ಇದ್ದಾಗ ದ್ರೌಪದಿ ದೇವಿ ಇದ್ಲು, ಆಗ ಭೀಮಸೇನ ಇದ್ರು ಅಂತಂದರೆ ಆ ಶ್ಯಾಮಲಾದೇವಿಯನ್ನು ಮೂರ್ಛೆ ಮಾಡಿಬಿಡ್ತಿದ್ರು. ಅಭಿಮಾನ ಇಲ್ಲದೆ ಇದ್ದಂತೆ ಮಾಡಿಬಿಡ್ತಿದ್ರು, ಮೂರ್ಛೆ ಮಾಡಿಬಿಡ್ತಿದ್ರು. ಪ್ರಾಯೋಹಿ ನಾಭಿಮತಿಂ ನಾಶಮವಾಪ ವಾಣಿ ತಸ್ಮಾತ್ ಮರುಚ್ಯ ಸಕಲೇಶು ಅವಿನಿವಿಷ್ಟ ಆಸೀ. 4 ಜನರಲ್ಲಿ ಇವರು ಇರ್ತಿದ್ರು. 4 ಜನರಲ್ಲಿ 4 ಕಾಲಕ್ಕೆ ದ್ರೌಪದಿ ದೇವಿ ಇರ್ತಿದ್ಲು. ಹಾಗಾಗಿ ಸಮಸ್ಯೆ ಇರ್ತಿದ್ದಿಲ್ಲ. ಧರ್ಮಾತ್ಮಜಾದಿಷು ಮರುತ್ ಪ್ರವಿಷ್ಟ ಏಷ ಬುದ್ಧಿಂ ವಿಮೋಕ್ಷ್ಯ. ವಿಮೋಹ ಅಂತಂದ್ರೇನು? ಅಭಿಮಾನ. ನಮಗೆ ಬೇಕಾದಷ್ಟು ಎತ್ತರ ಇದ್ದಾಗ ನಮ್ಮನ್ನೇ ಯಾರಾದರೂ ಬೈದರೆ ನಾವು ಸಿಟ್ಟಿಗೆ ಬರ್ತೇವೆ, ಅವ್ರ ಜೊತೆ ಜಗಳ ಆಡ್ತೇವೆ, ಬೈತೇವೆ, ಬಡಿತೇವೆ, ಏನೋ ಮಾಡ್ತೇವೆ. ಯಾವಾಗ ನಮ್ಮ ಮೈ ಮೇಲೆ ನಮಗೆ ಎಚ್ಚರಿದ್ದಾಗ, ಮಲಗಿದ್ದಾಗ ಬೇಕಾದಷ್ಟು ಜನ ಬಂದು ಬೈತಾರೆ ನಮಗೆ. ಅಥವಾ ನಮಗೆ ಕೇಳದೇ ಇದ್ದಂತೆ ಇಲ್ಲಿ ಕೂತು ನೀವು ಬೆಂಗಳೂರಲ್ಲಿ ಇದ್ದೀರಿ, ಅವ್ರಿಗೆ ನಾ ಬೈತಾ ಇದ್ದೀನಿ, ಅವನಿಗೆ ಕೇಳಿಸೇ ಇಲ್ಲ. ಅವಾಗ ಅವನು ನಮ್ಮ ಮೇಲೇನು ವಿಕೋಪ ಮಾಡ್ತಾನ? ಇಲ್ಲ. ಮಲಗಿದ್ದಾನೆ, ಗಾಢ ನಿದ್ದೆ ಮಾಡ್ತಾ ಇದ್ದಾನೆ. ಮೂರ್ಛಾವಸ್ಥೆಯಲ್ಲಿ, ಸುಪ್ತಿ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಮನುಷ್ಯನಿಗೆ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ. ಆಯಾ ಅವಸ್ಥೆಗಳಲ್ಲಿ ಅಭಿಮಾನ ಇಲ್ಲದೆ ಇದ್ದಾಗ ಅವನಿಗೆ ಯಾವ ಸುಖ ದುಃಖಗಳು ಸಂಬಂಧ ಇರಂಗಿಲ್ಲ. ಅವನಿಗೆ ಯಾರಾದರೂ ಬೈದರೂ ಏನು ಸಂಬಂಧ ಇರಂಗಿಲ್ಲ, ಅವನಿಗೇನು ಗೊತ್ತೇ ಆಗೋದಿಲ್ಲ ಅವನಿಗೆ. ಹಾಗೆ ಇವನನ್ನು ಮೂರ್ಛೆ ಮಾಡಿಬಿಡ್ತಾರಂತೆ. ದ್ರೌಪದಿ ದೇವಿ, ಭೀಮಸೇನ ದೇವರು ಇದ್ದಾಗ ಬೇರೆಯವರು ಯಾರು ಇದ್ದರೆ ಅದನ್ನು ಹೇಳ್ತಾ ನೋಡ್ರಿ. ಧರ್ಮಾತ್ಮಜಾದಿಷು ಮರುತ್ ಪ್ರವಿಷ್ಟ ಯೇಷಾಂ ಬುದ್ಧಿಂ ವಿಮೋಕ್ಷ್ಯ ರಮತೆ ಸತತಂ ತಯಾಯತ್ ಶುದ್ಧೈವ ಸಾಹಿ ತತ ಏವ ದಿನೇ ದಿನೇ ಚ. ಹಾಗಾಗಿ ಪ್ರತಿನಿತ್ಯ ಹುಟ್ಟು, ಪ್ರತಿನಿತ್ಯ ಸಾವು. ಹಾಗಾಗಿ ಆ ದೇಹ ಇದು ಕನ್ಯೆಯಾಗಿ ಉಳಿತಾ ಇತ್ತು. ಹೇಗಿದೆ ನೋಡ್ರಿ. ಇದರ ಬಗ್ಗೆ ನಾನು ವಿವರಣೆ ಕೊಡಬೇಕು, ಹೆಚ್ಚಿಗೆ ಕೊಡ್ತೇನೆ. ಮತ್ತೆ ನಾಳೆ ಇದರ ಬಗ್ಗೆನೇ ಮತ್ತೆ ವಿಮರ್ಶೆ ಮಾಡೋಣ. ಏನಾದ್ರು ಸಮಸ್ಯೆ ಇದ್ದರೆ ಕೇಳ್ರಿ, ಹೇಳ್ತೇನೆ ನಾನು. ಶುದ್ಧೈವ ಸಾಹಿತದ ಏವ ದಿನೇ ದಿನೇ ಚ ಸಮೋಹತೋ ಮರಣಾತ್ ಭವತೀಹ ಕನ್ಯಾ ನೋ ಶುಕ್ತಿವತ್ ಇದಮತೋನ್ಯ ವಶತ್ವಂ ಇತೋ ಹಿ ದೇಹಸ್ಯ ಸಂಸ್ಕೃತಿತಃ ಏವ ಹರೇರ್ ನಮೋಹ. ವಾಯುದೇವರು ಎಲ್ಲರ ಶರೀರದಲ್ಲಿ ಇದ್ದಾರೆ. ಎಲ್ಲರ ಶರೀರದಲ್ಲಿ ಇದ್ದಿದ್ದಕ್ಕಾಗಿ ಭಾರತೀ ದೇವಿ ತನ್ನ ಮತ್ತೆ ಅಭಿಮಾನವನ್ನು ತಾನು ಬಿಟ್ಟಿಲ್ಲ. ಆದರೆ ಧರ್ಮರಾಜ ಬಂದಾಗ ಶ್ಯಾಮಲಾದೇವಿ ತಾನು ಅಭಿಮಾನ ಮಾಡ್ತಾಳೆ. ಅರ್ಜುನ ಬಂದಾಗ ಶಚೀದೇವಿ ಅಭಿಮಾನ ಮಾಡುತ್ತಾಳೆ. ಆ ಕುಲ ಸಹದೇವರು ಬಂದಾಗ ಉಷಾದೇವಿ ಅಭಿಮಾನ ಮಾಡುತ್ತಾಳೆ. ಪಾರ್ವತಿ ದೇವಿ ಕೇವಲ ವ್ಯವಹಾರ ಅಭಿಮಾನ ಅಷ್ಟೇ ಹೊರತು ಅಂಗಸಂಗಗಳ ಅಭಿಮಾನ ಇಲ್ಲ. ಯಾಕೆಂದರೆ ರುದ್ರದೇವರಿಲ್ಲ, ಕೇವಲ ವ್ಯವಹಾರ ಮಾತ್ರ. ಭೀಮಸೇನ ದೇವರು ಬಂದಾಗ ಎಲ್ಲರೂ ಸುಪ್ತರಾಗಿರ್ತಾರೆ, ದ್ರೌಪದಿ ದೇವಿ ಮಾತ್ರ ಇರ್ತಾಳೆ. ಹಾಗಾಗಿ ಪ್ರತಿನಿತ್ಯವೂ ಅದು ಹೇಳಿದ್ನಲ್ಲ, ವಿಶಿಷ್ಟವಾದ ವಿಶೇಷದಿಂದ ವಿಶೇಷವು ವಿಶಿಷ್ಟವಾದಾಗ ದೇಹೋತ್ಪತ್ತಿ ದೇಹನಾಶಗಳನ್ನು ಹೇಳಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಹುಟ್ಟು, ಪ್ರತಿನಿತ್ಯ ಸಾವು. ಹಾಗಾಗಿ ಈ ಮಾತಿಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರತಿವಾಸರಂಚ ಜನ್ಮ ಅಭವತ್ ಅಭಿಮತೇ ಪೃಥಗೇವ ನಾಶ. ಅಭಿಮಾನ ಇದ್ದಾಗೆ ಹುಟ್ಟು, ಅಭಿಮಾನ ತೋದಾಗ ನಾಶ. ಹಾಗಾಗಿ ಆ ದೇಹ ಏನಾಯಿತು? ಕನ್ಯೆಯಾಗಿ ಉಳಿತು, ಶುದ್ಧವಾಗಿ ಉಳಿತು. ಹೇಗೆ ಏನು ಅದೇ ಹೇಳಿದ್ದಲ್ಲ. ಅದರ ಬಗ್ಗೆ ಈ ಶಾಸ್ತ್ರೀಯವಾದ ವಿಚಾರ ನಾವು ಅರ್ಥ ಮಾಡಿಕೊಳ್ಬೇಕು. ಇದ್ರ ಬಗ್ಗೆ
ತತ್ವಸಂಖ್ಯಾನ ಶ್ರೀಮನ್ಯಾಯ ಸುಧಾದಲ್ಲಿ ಅತಿ ವಿವರಣವಾಗಿ ಹೇಳಿದ್ದಾರೆ. ದಂಡೀ ದೇವದತ್ತ ಅಂತ ಹೇಳಿದಾಗ ದಂಡ ವಿಶಿಷ್ಟ ದೇವದತ್ತ, ಕೇವಲ ದೇವದತ್ತ ಇದ್ದಾನೆ. ದೇವದತ್ತ ಅಂದರೆ ನಾನು ಮೈ ಮೇಲೆ ಕೆಂಪು ಶಾಟಿಯನ್ನು ಹಚ್ಚಿಕೊಂಡಿದ್ದೇನೆ. ಶಾಟಿ ವಿಶಿಷ್ಟನಾದ ದೇವದತ್ತ ಹೊಸದವನೇ, ಕೇವಲ ದೇವದತ್ತ ಇವು ಬೇರೆ. ಶಾಟಿ ವಿಶಿಷ್ಟನಾದ ದೇವದತ್ತನ ಜನ್ಮ, ಶಾಟಿ ತೆಗೆದು ಹೋಗೋದು ಬಿಟ್ಟೆ, ಶಾಟಿ ಹೋಯಿತು ನಾಶ. ಹೀಗೆ ನಮ್ಮಲ್ಲಿ ಜನ್ಮ ವಿನಾಶಗಳನ್ನು ಹೇಳಿದ್ದಾರೆ. ಹಾಗಾಗಿ ಆ ದೇಹ ಪ್ರತಿ ದಿವಸವೂ ಹುಟ್ಟುತ್ತದೆ, ಪ್ರತಿ ದಿವಸವೂ ನಾಶವಾಗ್ತದೆ. ಅಭಿಮಾನ ಮಾಡಿದಾಗ ಹುಟ್ಟು, ಅಭಿಮಾನ ತೊರೆದಾಗ ನಾಶ. ಹಾಗಾಗಿ ಅದು ಕನ್ಯೆಯಾಗಿ ಉಳಿತದೆ ಅಂತನೂ ವಿಷಯವನ್ನು ಇನ್ನು ವಿವರಣವಾಗಿ ಮತ್ತೆ ನಾಳೆ ತಿಳಿಸ್ತೇನೆ. ಇವತ್ತಿಗೆ ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು.